ಇವತ್ತಿನ ವಿಡಿಯೋದಲ್ಲಿ ಡೆಮೋ ಅಕೌಂಟ್ನ ಹೇಗೆ ಸೆಟಪ್ ಮಾಡೋದು ಅಂತ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. A to Z ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋ ಹೊಸದಾಗಿ ನೋಡ್ತಿದ್ದೀರಾ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೂ ಕಲಿಬೇಕು ಅಂತಂದರೆ ಫ್ರಮ್ ಪಾರ್ಟ್ 0 ಇಂದ ಸ್ಟಾರ್ಟ್ ಮಾಡಿ 100 ಡೇಸ್ ಕಂಪ್ಲೀಟ್ ಮಾಡೋಷ್ಟರಲ್ಲಿ ನೀವು ಒಬ್ಬ ಪ್ರೊಫೆಷ್ನಲ್ ಟ್ರೇಡರ್ ಆಗ್ತೀರಾ. ಮತ್ತೆ ಎಲ್ಲರೂ ವಿಡಿಯೋ ನೋಡ್ತಿದ್ದೀರಾ, ಬಟ್ ಯಾರು ಲೈಕ್ ಮಾಡ್ತಿಲ್ಲ. ಇವಾಗಲೇ ಹೋಗಿ ವಿಡಿಯೋಗೊಂದು ಲೈಕ್ನ ಕೊಟ್ಬಿಟ್ಟು ಬನ್ನಿ. ಈಗ ಡೆಮೋ ಸೆಟಪ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ. ಇವತ್ತು ನಾವು ಡೆಮೋ ಅಕೌಂಟ್ನ ಹೇಗೆ ಸೆಟಪ್ ಮಾಡೋದು ಅಂತ ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ಜಸ್ಟ್ ಹಿಂಟ್ ಕೊಟ್ಟಿದ್ದೆ ಯಾವ್ಯಾವ ಥರ ನಾನು ಮಾಡ್ಕೋಬೇಕು, ಏನೇನು ಫಿಲ್ ಮಾಡಬೇಕು ಅಂತ. ಬಟ್ ಇದರಲ್ಲಿ ನಿಮಗೆ ಇನ್ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಓಕೆನಾ? ಮೊದಲಿಗೆ ವಾಟ್ ಈಸ್ ಎ ಡೆಮೋ ಅಕೌಂಟ್ ಅಂದ್ರೆ, ಡೆಮೋ ಅಕೌಂಟ್ ಅಂದ್ರೆ ಏನು? ಎ ಡೆಮೋ ಅಕೌಂಟ್ ಇಸ್ ಎ ಪ್ರಾಕ್ಟಿಕಲ್ ಅಕೌಂಟ್ ವೇರ್ ಯು ಟ್ರೇಡ್ ಯೂಸಿಂಗ್ ವರ್ಚುವಲ್ ಮನಿ, ಮಾರ್ಕೆಟ್ ಕಂಡೀಷನ್ಸ್ ಆರ್ ರಿಯಲ್, ನೋ ರಿಸ್ಕ್ ಆಫ್ ಲೂಸಿಂಗ್ ರಿಯಲ್ ಮನಿ. ಡೆಮೋ ಅಕೌಂಟ್ ಅಂತಂದ್ರೆ ಇದು ನಿಮಗೊಂದು ಪ್ರಾಕ್ಟೀಸ್ ಗ್ರೌಂಡ್ ಇದ್ದಂಗೆ. ಓಕೆನಾ? ಇಲ್ಲಿ ನೀವು ಯೂಸ್ ಮಾಡೋಂಥ ಮನಿ ಅನ್ನೋದು ವರ್ಚುವಲ್. ಅಂದ್ರೆ ಇಲ್ಲಿ ಯಾವುದೇ ತರ ನಿಮ್ಮ ಮನಿ ಹಾಕಬೇಕಾಗಿರೋ ಅವಶ್ಯಕತೆ ಇಲ್ಲ. ಜಸ್ಟ್ ಅವರೇ ನಿಮಗೆ ಎಷ್ಟು ಬೇಕೋ ಅಷ್ಟು ಅಮೌಂಟ್ ನ ಡೆಪಾಸಿಟ್ ಕೊಡ್ತಾರೆ. ಅದು ವರ್ಚುವಲ್ ಅಂತಂದ್ರೆ ನಮ್ ಕಣ್ಣಿಗೆ ಮಾತ್ರ ಕಾಣಿಸ್ತದೆ, ಬಟ್ ಅದು ರಿಯಲ್ ಮನಿ ಅಲ್ಲ. ಓಕೆನಾ? ನೆಕ್ಸ್ಟ್, ಮಾರ್ಕೆಟ್ ಕಂಡೀಷನ್ಸ್ ಆರ್ ರಿಯಲ್. ರಿಯಲ್ ಮಾರ್ಕೆಟ್ ಅಲ್ಲಿ ಏನೇನ್ ನಡೀತಿದೆ ಅದು ನಿಮಗೆ ಇಲ್ಲಿ ಕಾಣಿಸ್ತಾ ಹೋಗುತ್ತೆ. ಹಾಗೆ ನೋ ರಿಸ್ಕ್ ಆಫ್ ಲೂಸಿಂಗ್ ರಿಯಲ್ ಮನಿ. ನೀವು ಟ್ರೇಡ್ ನ ಪ್ಲೇಸ್ ಮಾಡ್ತೀರಾ, ನಿಮ್ಮ ಮನೇಲೆ ಕಲಿತೀರಾ ಅಂತಂದ್ರೆ ನೀವೇನಾದ್ರು ಸಣ್ಣ ಸಣ್ಣ ಮಿಸ್ಟೇಕ್ ಮಾಡಿದ್ರೆ ಇದು ನಿಮ್ಮ ಅಕೌಂಟಿಗೆ ತುಂಬಾ ಹೊಡೆತ ಅನ್ನೋದು ಕೊಡ್ತದೆ. ಯಾಕಂತಂದ್ರೆ ಇವಾಗ ತುಂಬಾ ಜನ ಇಲ್ಲಿ ಟ್ರೇಡರ್ಸ್ ಬಂದು ಲಾಸ್ ಮಾಡ್ಕೊಂಡು ಟ್ರೇಡಿಂಗ್ ಗ್ಯಾಮ್ಲಿಂಗ್ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ರೀಸನ್ ಯಾರು ಡೆಮೋ ಅಕೌಂಟ್ ಅಲ್ಲಿ ಪ್ರಾಕ್ಟೀಸ್ ಮಾಡಲ್ಲ. ಡೈರೆಕ್ಟ್ ತಗೋಬರ್ತಾರೆ. ಬ್ರೋ 1000 ರೂಪೀಸ್ ಅಕೌಂಟ್ ಮಾಡ್ಬೋದಾ, 10,000 ರೂಪೀಸ್ ಅಕೌಂಟ್ ಮಾಡ್ಬೋದಾ, ಎಲ್ಲರೂ ಮೆಸೇಜ್ ಹಾಕ್ತಾರೆ. ಇವರೆಲ್ಲ ಏನ್ ಮಾಡಿರ್ತಾರೆ ಅಂತಂದ್ರೆ, ಮುಂಚೆನೆ ರಿಯಲ್ ಮನಿ ಹಾಕೋಬಿಟ್ಟಿರ್ತಾರೆ. 10,000ನೋ 20,000ನೋ ಹಾಕೊಂಡು ಕಳ್ಕೊಂಡಿರ್ತಾರೆ. ಯಾಕಂತಂದ್ರೆ ಇಲ್ಲಿ ಇವರಿಗೆ SL ಇಡೋದಂಗೆ, TP ಇಡೋದಂಗೆ, ಯಾವ ತರ ಎಂಟ್ರಿ ತಗೋಬೇಕು, ಕ್ಯಾಂಡಲ್ಸ್ ಅಂದ್ರೆ ಏನು, ಇದ್ರ ಬಗ್ಗೆ ಏನು ನಾಲೆಡ್ಜ್ ಇರಲ್ಲ. ನಾಲೆಡ್ಜ್ ಇಲ್ಲದೆ ನೀವು ಟ್ರೇಡಿಂಗ್ ಮಾಡ್ತೀರಾ ಅಂತಂದ್ರೆ ಅದಕ್ಕೆ ಗ್ಯಾಮ್ಲಿಂಗ್ ಅಂತಾನೆ ಹೇಳೋದು. ಓಕೆನಾ? 99% ಆಫ್ ಟ್ರೇಡರ್ಸ್ ಮನಿನ ಯಾಕೆ ಲಾಸ್ ಮಾಡ್ಕೋತಾರೆ ಅಂತಂದ್ರೆ ರೀಸನ್ ಒಂದೇ, ಅವರು ಯಾರು ಪ್ರಾಕ್ಟೀಸ್ ಮಾಡಿರಲ್ಲ, ಡೈರೆಕ್ಟ್ ಟ್ರೇಡಿಂಗ್ ಈಗ ಹೋಗಿರ್ತಾರೆ. ಓಕೆನಾ? ಸಿಂಪಲ್ ಆಗಿ ಹೇಳೋದಾದ್ರೆ, ಲರ್ನ್ ಟ್ರೇಡಿಂಗ್ ವಿತೌಟ್ ಲೂಸಿಂಗ್ ಮನಿ. ಅಂದ್ರೆ ನಿಮ್ಮ ಮನಿ ಕಳ್ಕೊಳ್ಳೋದನ್ನೇ ನೀವು ಟ್ರೇಡಿಂಗ್ ನ ಕಲಿಯಕ್ಕೋಸ್ಕರ ಯೂಸ್ ಮಾಡೋದೇ ನಾವು ಡೆಮೋ ಅಕೌಂಟ್. ಓಕೆನಾ? ವೈ ಡೆಮೋ ಅಕೌಂಟ್ ಇಸ್ ಇಂಪಾರ್ಟೆಂಟ್? ಯಾಕೆ ನಮಗೆ ಡೆಮೋ ಅಕೌಂಟ್ ಇಂಪಾರ್ಟೆಂಟ್? ಬಿಫೋರ್ ಟ್ರೇಡಿಂಗ್ ವಿತ್ ರಿಯಲ್ ಮನಿ, ಡೆಮೋ ಹೆಲ್ಪ್ಸ್ ಯು. ಅಂದ್ರೆ ನಿಮ್ಮ ದುಡ್ಡು ನೀವು ಹಾಕೋಕ್ಕಿಂತ ಮುಂಚೆ ಡೆಮೋ ಅಕೌಂಟ್ ನಿಮಗೆ ಹೆಲ್ಪ್ ಮಾಡುತ್ತೆ. ಹೇಗೆ ಅಂತ ನೋಡೋದಾದ್ರೆ, ಲರ್ನ್ ಹೌ ಟ್ರೇಡಿಂಗ್ ವರ್ಕ್ಸ್. ನಿಮಗೆ ಅರ್ಥ ಆಗುತ್ತೆ ಯಾವ ತರ ಟ್ರೇಡಿಂಗ್ ವರ್ಕ್ ಆಗುತ್ತೆ ಅನ್ನೋದು. ಮತ್ತೆ ಇದಕ್ಕೆ ಅಂತಾನೆ ಡೆಡಿಕೇಟೆಡ್ ಒಂದು ವಿಡಿಯೋ ಇದೆ, ಒಂದ್ಸಲ ಹೋಗಿ ನೋಡಿ, ಅವಾಗ ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್, ಅಂಡರ್ಸ್ಟ್ಯಾಂಡ್ MT4 ಮತ್ತೆ MT5 ಪ್ಲಾಟ್ಫಾರ್ಮ್. ನಿಮಗೆ ಅರ್ಥ ಮಾಡ್ಕೊಳಕ್ ಈಸಿ ಆಗುತ್ತೆ. MT5 ಮತ್ತೆ MT4 ನ ನಾನು ಸಜೆಸ್ಟ್ ಮಾಡಿರೋದು. ಅದು ನಿಮಗೆ ಈಸಿಲಿ ಅರ್ಥ ಮಾಡ್ಕೋಬಹುದು. ಓಕೆ, ಈ ತರ ಟ್ರೇಡ್ ಪ್ಲೇಸ್ ಮಾಡ್ಬೋದು, ಇಲ್ಲಿಂದ ಬ್ರೋಕರ್ ಕನೆಕ್ಟ್ ಮಾಡ್ಬೋದು, ಅಥವಾ ಇನ್ನೊಂದೇನೋ ಬೈ ಹೇಗ್ ಮಾಡ್ಬೋದು, ಸೆಲ್ ಹೇಗ್ ಮಾಡೋದು, ಎಲ್ಲ ನಿಮಗೆ ಡೆಮೋ ಅಕೌಂಟ್ ಅಲ್ಲಿ ಅರ್ಥ ಆಗುತ್ತೆ. ಓಕೆನಾ? ನೆಕ್ಸ್ಟ್, ಪ್ರಾಕ್ಟೀಸ್ ಬೈ ಅಂಡ್ ಸೆಲ್. ನಾನು ಹೇಳ್ದಂಗೆ ನಿಮಗೆ ಬೈ ಅಂಡ್ ಸೆಲ್ ಮಾಡಕ್ಕೆ ಆಪರ್ಚುನಿಟಿ ಇದೆ. ಹಾಗೆ ಲರ್ನ್ ರಿಸ್ಕ್ ಮ್ಯಾನೇಜ್ಮೆಂಟ್. ನಿಮಗೆ ಪ್ರಾಪರ್ ಆಗಿ ರಿಸ್ಕ್ ನ ಹೇಗ್ ಮ್ಯಾನೇಜ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಹಾಗೆ ಟೆಸ್ಟ್ ಸ್ಟ್ರಾಟಜೀಸ್. ನಿಮ್ದು ಏನೇ ಒಂದು ಸ್ಟ್ರಾಟಜಿ ಇದ್ರು ಅದನ್ನ ನೀವು ಇಂಪ್ಲಿಮೆಂಟ್ ಮಾಡಿ ಡೆಮೋದಲ್ಲಿ ಪ್ರಾಕ್ಟೀಸ್ ಮಾಡಿ ಮಾಡಿ ನೋಡ್ಬೋದು. ಓಕೆನಾ? ನೀವೇನಾದ್ರೂ ಡೆಮೋನ ಸ್ಕಿಪ್ ಮಾಡಿದ್ರೆ ಅದು ಬಿಗ್ ಮಿಸ್ಟೇಕ್ಸಿಗೆ ತಗೋಗಿ ನಿಲ್ಸುತ್ತೆ. ಯಾಕಂತಂದ್ರೆ ಡೆಮೋದಿಂದ ಹೋಗದೆ ನೀವು ಏನಾದ್ರು ರಿಯಲ್ ಟ್ರೇಡಿಂಗ್ ಏನಾದ್ರು ದುಡ್ಡು ಹಾಕೊಂಡ್ರೆ ನಿಮ್ಗೆ ಏನು ಗೊತ್ತಿರಲ್ಲ. ಸೊ 100% ಲಾಸಸ್ ಅನ್ನೋದನ್ನ ಮೇಕ್ ಮಾಡ್ತೀರಾ. ಓಕೆನಾ? ಹೌ ಡೆಮೋ ಅಕೌಂಟ್ ವರ್ಕ್ಸ್. ಡೆಮೋ ಅಕೌಂಟ್ ಹೇಗೆ ವರ್ಕ್ ಆಗುತ್ತೆ? ಯು ಗೆಟ್ ವರ್ಚುವಲ್ ಬ್ಯಾಲೆನ್ಸ್. ನೀವು ಯಾವತ್ತು ಅದರಲ್ಲಿ ತಗೊಳ್ಳೋಂಥ ದುಡ್ಡು ವರ್ಚುವಲ್ ಆಗಿರುತ್ತೆ. ಎಕ್ಸಾಂಪಲ್ ನೋಡಿದ್ರೆ $5,000. ನಾನು ಯಾಕೆ $5,000 ಇಟ್ಟಿದ್ದೀನಿ ಅಂತಂದ್ರೆ, ನೀವು ಎಲ್ಲರೂ ರಿಯಲ್ ಟ್ರೇಡಿಂಗಿಗೂ ದಾಟಕ್ಕಿಂತ ಮುಂಚೆ ಫಂಡೆಡ್ ಅಕೌಂಟ್ಸ್ ನ ಚೂಸ್ ಮಾಡ್ತೀರಾ. ಹಾಗಾಗಿ ನಾನು $5,000 ಅಲ್ಲೇ ಪ್ರಾಕ್ಟೀಸ್ ಮಾಡಿಸ್ತೀನಿ. ಯಾಕೆ ಅದರಲ್ಲೇ ಮಾಡಿಸ್ತೀನಿ ಅಂತಂದ್ರೆ, ನಿಮಗೆ ಆ ಮೈಂಡ್ ಸೆಟ್ ಫಿಕ್ಸ್ ಆಗುತ್ತೆ. $5,000 ಅಲ್ಲೇ ನೀವು ಟ್ರೇಡ್ ಮಾಡೋದ್ರಿಂದ, ವರ್ಚುವಲ್ ಅಲ್ಲಿ ಮಾಡೋದ್ರಿಂದ, ನಾಳೆ ದಿನ ಫಂಡೆಡ್ ಅಕೌಂಟ್ಸ್ ಮಾಡ್ಬೇಕಾದ್ರೂ ನಿಮಗೆ ಆ ಮೈಂಡ್ ಸೆಟ್ ಅನ್ನೋದು ಫಿಕ್ಸ್ ಆಗುತ್ತೆ. ಓಕೆನಾ? ಯು ಪ್ಲೇಸ್ ಟ್ರೇಡ್ಸ್ ಲೈಕ್ ಎ ರಿಯಲ್ ಮಾರ್ಕೆಟ್. ನೀವು ರಿಯಲ್ ಮಾರ್ಕೆಟ್ ಅಲ್ಲಿ ಹೇಗೆ ಟ್ರೇಡ್ ತಗೋತೀರೋ ನಿಮ್ ದುಡ್ಡು ಹಾಕಿ, ಅದೇ ತರ ವರ್ಚುವಲ್ ವರ್ಕ್ ಆಗುತ್ತೆ. ನೆಕ್ಸ್ಟ್, ಪ್ರಾಫಿಟ್ ಅಂಡ್ ಲಾಸ್ ಬಿಹೇವ್ ಸೇಮ್.
ನಿಮ್ದು ರಿಯಲ್ ಮಾರ್ಕೆಟ್ ಅಲ್ಲಿ ಏನ್ ಪ್ರಾಫಿಟ್ ಅಂಡ್ ಲಾಸ್ ನೋಡ್ತೀರಾ, ಅದೇ ತರ ಇಲ್ಲೂ ಡೆಮೋದಲ್ಲಿ ಮಾಡೋದು ಅಷ್ಟೇ ಪ್ರಾಫಿಟ್ ಅಂಡ್ ಲಾಸ್ ನೋಡ್ತೀರಾ. ಓಕೆನಾ. ಓನ್ಲಿ ಡಿಫ್ರೆನ್ಸ್ ಏನಂತಂದ್ರೆ ಮನಿ ಇಸ್ ನಾಟ್ ರಿಯಲ್. ಇಲ್ಲಿ ದುಡ್ಡು ಅನ್ನೋದು ರಿಯಲ್ ಆಗಿರಲ್ಲ, ವರ್ಚುವಲ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಇವಾಗ ನಾವು ನೋಡೋದಾದ್ರೆ ಸ್ಟೆಪ್ ಬೈ ಸ್ಟೆಪ್ ಡೆಮೋ ಅಕೌಂಟ್ ಸೆಟಪ್, ಯಾವ ತರ ಡೆಮೋ ಅಕೌಂಟ್ ನ ಕ್ರಿಯೇಟ್ ಮಾಡೋದು ಅನ್ನೋದೇ ಇವತ್ತಿನ ಕಾನ್ಸೆಪ್ಟ್. ಫಸ್ಟ್ ನಾವು ಸ್ಟೆಪ್ 1 ಚೂಸ್ ಎ ಬ್ರೋಕರ್. ಯಾವ್ದಾದ್ರು ಒಂದು ಬ್ರೋಕರ್ ನ ಚೂಸ್ ಮಾಡಬೇಕು. ಪಾಪ್ಯುಲರ್ ಬಿಗಿನರ್ಸ್ ಬ್ರೋಕರ್ಸ್ ಯಾವ್ಯಾವ್ದು ಅಂತಂದ್ರೆ ಎಕ್ಸ್, ಎಕ್ಸ್ಎಮ್, ಐಸಿ ಮಾರ್ಕೆಟ್ಸ್. ಇಲ್ಲಿ ಎಕ್ಸ್ ಅನ್ನೋದು ಇವಾಗ ಇಂಡಿಯಾದಲ್ಲಿ ಅವೈಲೇಬಲ್ ಇಲ್ಲ. ಯಾರ್ಯಾರು ಮುಂಚೆನೆ ಎಕ್ಸ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ್ರು ಅವ್ರಿಗೆ ಮಾತ್ರ ಎಕ್ಸ್ ಅಕೌಂಟ್ಸ್ ಇದೆ. ಇನ್ನು ಬಾಕಿ ಇರೋರಿಗಿರೋದು ಎಕ್ಸ್ಎಮ್ ಮತ್ತೆ ಐಸಿ ಮಾರ್ಕೆಟ್ಸ್. ಇದ್ರಲ್ಲಿ ನೀವು ಚೂಸ್ ಮಾಡ್ಬೇಕಾಗುತ್ತೆ ಯಾವ್ದಾದ್ರು ಒಂದು ಮಾರ್ಕೆಟ್ ನ. ಚೂಸ್ ಮಾಡಿಲ್ಲ ಅಂದ್ರೂ ಇವಾಗ ತಲೆಗೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಇವಾಗ ನಿಮಗೆ ಡೆಮೋ ಅನ್ನೋದು MT5 ಇಂದಾನೆ ಕೊಡ್ತಾರೆ. ಓಕೆನಾ. ಸೊ ಇದು ಚೂಸ್ ಮಾಡೋ ಅವಶ್ಯಕತೆ ಇಲ್ಲ. ನೀವೇನಾದ್ರು ರಿಯಲ್ ಟ್ರೇಡಿಂಗ್ ಹೋಗ್ಬೇಕಾದ್ರೆ ಮಾತ್ರ ಬ್ರೋಕರ್ ನ ಚೂಸ್ ಮಾಡಿ ಸಾಕು. ಸೊ ಇದ್ರ ಬಗ್ಗೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಚೂಸ್ ರೆಗ್ಯುಲೇಟೆಡ್ ಪ್ಲಸ್ ಟ್ರಸ್ಟೆಡ್ ಬ್ರೋಕರ್. ಯಾವತ್ತು ನೀವು ಒಂದು ಬ್ರೋಕರ್ ನ ಚೂಸ್ ಮಾಡ್ಬೇಕಾದ್ರೆ ರೆಗ್ಯುಲೇಟೆಡ್ ಮತ್ತೆ ಟ್ರಸ್ಟೆಡ್ ಬ್ರೋಕರ್ ಆಗಿರ್ಬೇಕು. ಇಂಡಿಯಾದಲ್ಲಿ ಯಾವ್ದು ರೆಗ್ಯುಲೇಟೆಡ್ ಬ್ರೋಕರ್ ಇಲ್ಲ, ಎಲ್ಲ ನಿಮ್ಮ ಓನ್ ರಿಸ್ಕ್ ಇಂದ ನೀವು ಮಾಡ್ಬೇಕಾಗುತ್ತೆ. ಓಕೆನಾ. ಸ್ಟೆಪ್ 2 ನೋಡೋದಾದ್ರೆ ಡೌನ್ಲೋಡ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್. ಈ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ನ ಹೇಗೆ ಡೌನ್ಲೋಡ್ ಮಾಡೋದು ಅಂತ ನಾನು ವಿಡಿಯೋ ಹಾಕಿದ್ದೀನಿ. ನಿಮಗೆ ಅದು ಗೊತ್ತಿಲ್ಲ, ಇನ್ಸ್ಟಾಲ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ ಅಂತಂದ್ರೆ ನೀವು ಹೋಗಿ ವಿಡಿಯೋ ನೋಡ್ಬೋದು. ಓಕೆನಾ. ಇಲ್ಲಿ MT4 ಇದು ಬಿಗಿನರ್ಸ್ ಫ್ರೆಂಡ್ಲಿ ಆಗಿರುತ್ತೆ. MT4 ಇವಾಗ ಯಾರು ಯೂಸ್ ಮಾಡಲ್ಲ, MT5 ನ ಯೂಸ್ ಮಾಡ್ತೀವಿ. ಇದು ಅಡ್ವಾನ್ಸ್ ಆಗಿರೋದ್ರಿಂದ. ನೆಕ್ಸ್ಟ್ ಇದು ಮೊಬೈಲ್ ಅಲ್ಲೂ ನಿಮಗೆ ಅವೈಲೇಬಲ್ ಇದೆ, ಹಾಗೆ iOS ಅಲ್ಲೂ ಅವೈಲೇಬಲ್ ಇದೆ. ಬಟ್ ಪ್ಲೇ ಸ್ಟೋರ್ ಅಲ್ಲಿ ಸಿಗಲ್ಲ. ನೀವು ಇದ್ರದ್ದು ಅಫಿಷಿಯಲ್ ವೆಬ್ಸೈಟ್ ಗೆ ಹೋಗಿ ಅಲ್ಲಿಂದ APK ಫೈಲ್ ನ ನೀವು ಡೌನ್ಲೋಡ್ ಮಾಡಬೇಕು. ಹಾಗೆ ನಿಮಗೆ ಲ್ಯಾಪ್ಟಾಪ್ ಮತ್ತೆ PC-ಗು ಇದ್ರದ್ದು ಅವೈಲೇಬಲ್ ಇದೆ. ಓಕೆ. ಬಟ್ ಲ್ಯಾಪ್ಟಾಪ್ PC-ನ ಯೂಸ್ ಮಾಡಲ್ಲ ಯಾರುವೆ, ಯಾಕಂದ್ರೆ ಅದು ಸ್ವಲ್ಪ ಕಾಂಪ್ಲಿಕೇಟ್ ಇದೆ. ಹಾಗಾಗಿ ಯಾರು ಯೂಸ್ ಮಾಡಲ್ಲ. ನೀವು ಅನಲೈಸ್ ನ ಟ್ರೇಡಿಂಗ್ ವ್ಯೂ ಅಲ್ಲಿ ಮಾಡ್ತೀರಾ, ಟ್ರೇಡ್ಸ್ ನ ಮಾತ್ರ ನೀವು ಮೊಬೈಲ್ ಅಲ್ಲಿ ತಗೋತೀರಾ. ಸ್ಟೆಪ್ 3 ನೋಡೋದಾದ್ರೆ ಓಪನ್ ಎ ಡೆಮೋ ಅಕೌಂಟ್. ಡೆಮೋ ಅಕೌಂಟ್ ಹೆಂಗ್ ಓಪನ್ ಮಾಡ್ಬೇಕು ಅಂತಾನು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೀನಿ. ಫಸ್ಟ್ ನಾವು ಮಾಡ್ಬೇಕಾಗಿರೋದು MT5 ನ ಡೌನ್ಲೋಡ್ ಮಾಡಬೇಕು. ಅಲ್ಲಿ ಇನ್ಸೈಡ್ ಅಲ್ಲಿ ಓಪನ್ ಎ ಡೆಮೋ ಅಕೌಂಟ್. ಅಲ್ಲಿ ನಿಮಗೆ ಡೆಮೋ ಅಕೌಂಟ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಮೆಟಾ ಕೋಡ್ಸ್ ಚೂಸ್ ಮಾಡ್ದಂಗೆ ನಿಮಗೆ ಡೆಮೋ ಅಕೌಂಟ್ಸ್ ಅನ್ನೋ ಆಪ್ಷನ್ ಬರುತ್ತೆ. ಹಾಗೆ ಸೆಲೆಕ್ಟ್ ಬ್ರೋಕರ್ ಸರ್ವರ್. ನೀವು ಬ್ರೋಕರ್ ಏನಾದ್ರು ಚೂಸ್ ಮಾಡಿದ್ರೆ ಅಲ್ಲಿ ಬ್ರೋಕರ್ ನ ಸರ್ಚ್ ಮಾಡಿ ಅವ್ರ ಸರ್ವರಿಗೆ ಹೋಗಿ ನಿಮ್ಮ ನೇಮ್ ಮತ್ತೆ ಇಮೇಲು, ನಿಮ್ಮ ಪಾಸ್ವರ್ಡು ಮತ್ತೆ ನಿಮ್ಮ ಲಾಗಿನ್ ಕ್ರೆಡೆನ್ಷಿಯಲ್ ಕೊಟ್ರೆ ನಿಮಗೆ ಲಾಗಿನ್ ಅನ್ನೋದಾಗುತ್ತೆ. ಓಕೆನಾ. ಡೆಮೋ ಅಕೌಂಟ್ಸ್ ಹೇಗೆ ಕ್ರಿಯೇಟ್ ಮಾಡಬೇಕು ಇದೆಲ್ಲ ಯಾವುದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬ್ರೋಕರ್ನೆಲ್ಲ ಚೂಸ್ ಮಾಡಿ ನೀವು ಡೆಮೋ ಅಕೌಂಟ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. MT5 ಅವರೇ ಹೇಗೆ ಕೊಡ್ತಾರೆ ಯಾವ ತರ ಡೆಮೋ ಅಕೌಂಟ್ಸ್ ಕ್ರಿಯೇಟ್ ಮಾಡಬೇಕು ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ಹಾಕಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ಓಕೆನಾ. ಅದು ಬಿಟ್ರೆ ಸ್ಟೆಪ್ 4 ಸೆಟ್ ಅಕೌಂಟ್ ಡೀಟೇಲ್ಸ್. ನಿಮ್ಮ ಅಕೌಂಟ್ ಡೀಟೇಲ್ಸ್ ನ ಕೊಡ್ಬೇಕಾಗುತ್ತೆ. ಅಕೌಂಟ್ ಡೀಟೇಲ್ಸ್ ಅಂದ್ರೆ ನಿಮ್ದೇ ಓನ್ ಮನಿದು ಡೀಟೇಲ್ಸ್ ಅಲ್ಲ. ಅಲ್ಲಿ ಡೆಮೋ ಅಕೌಂಟ್ ಅಲ್ಲಿ ನಿಮಗೆ ಎಷ್ಟು ದುಡ್ಡು ಬೇಕು, ಬ್ಯಾಲೆನ್ಸ್ ಅಲ್ಲಿ ನೀವು ರಿಯಲಿಸ್ಟಿಕ್ ಬ್ಯಾಲೆನ್ಸ್ ನ ಚೂಸ್ ಮಾಡ್ಬೇಕಾಗುತ್ತೆ. ನಾನು ಹೇಳ್ದಂಗೆ $5,000. ಡೋಂಟ್ ಟೇಕ್ $1,00,000. ಅಂದ್ರೆ ಅಲ್ಲಿ $1,00,000 ನಿಮಗೆ ಡೆಮೋದಲ್ಲಿ ಕೊಡ್ತಾರೆ. ಹಾಗಂತ ನೀವು $1,00,000 ನ ಯಾವತ್ತೂ ತಗೊಳಕ್ ಹೋಗ್ಬೇಡಿ. ಯೂಸ್ $100 to $5,000. ನೀವು ಎಷ್ಟು ಮನಿ ಇಟ್ಕೊಂಡು ಮಾಡ್ಬೇಕು ಅಂತ ಅನ್ಕೊಂತಿದ್ದೀರಾ ಆ ದುಡ್ಡನ್ನ ಇಟ್ಕೊಂಡು ನೀವು ಅಕೌಂಟ್ ನ ಓಪನ್ ಮಾಡ್ಕೋಬಹುದು. ನಾನು ಯಾವತ್ತು ಪ್ರಿಫರ್ ಮಾಡೋದು 5,000 ಇಟ್ಕೊಳ್ಳಿ. ಯಾಕಂದ್ರೆ ನೀವು ನೆಕ್ಸ್ಟ್ ನನ್ನ ಸ್ಟೂಡೆಂಟ್ಸ್ ಆಗಿರೋರು ಯಾರ್ಯಾರು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತಿದ್ದೀರಾ ನೀವೆಲ್ಲ ನೆಕ್ಸ್ಟ್ ಫಂಡೆಡ್ ಅಕೌಂಟ್ಸ್ ಅಲ್ಲಿ ಟ್ರೇಡ್ ಮಾಡ್ತೀರಾ. ಹಾಗಾಗಿ ಫಂಡೆಡ್ ಅಕೌಂಟ್ಸ್ ಅಲ್ಲಿ ನಿಮಗೆ ಒಂದು ಗ್ರಿಪ್ ಸಿಕ್ಕಿದ ಮೇಲೆ ನೀವು ರಿಯಲ್ ಟ್ರೇಡಿಂಗ್ ಹೋಗ್ತೀರಾ. ಹಾಗಾಗಿ 5,000 ಎಲ್ಲರೂ ಚೂಸ್ ಮಾಡಿ. ಓಕೆನಾ. ಅದು ಯಾಕೆ ಅಂತಂದ್ರೆ ನಿಮಗೆ ರಿಯಲಿಸ್ಟಿಕ್ ಲರ್ನಿಂಗಿಗೋಸ್ಕರ ನಿಮ್ಮ ಮೈಂಡ್ ಸೆಟ್ ಅದಕ್ಕೆ ಫಿಕ್ಸ್ ಆಗುತ್ತೆ. ಓಕೆ. ನೆಕ್ಸ್ಟ್ ನೋಡೋದಾದ್ರೆ ಲಿವರೇಜ್ ಚೂಸ್ ಮಾಡಬೇಕು. ಲಿವರೇಜ್ ಅಂದ್ರೆ ಏನು ಅಂತ ಪ್ರೀವಿಯಸ್ ವಿಡಿಯೋಗಳಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಗೊತ್ತಿಲ್ಲ ಅಂತಂದವರು ಹೋಗಿ ಚೆಕ್ ಮಾಡಿ ನೋಡ್ಬೋದು. ಇಲ್ಲಿ ರೆಕಮೆಂಡ್ ಮಾಡೋದು ಎಷ್ಟು ಅಂತಂದ್ರೆ 1:100 ಆರ್ 1:200. ಅವಾಯ್ಡ್ 1:500 ಆರ್ 1:1000. ವೆರಿ ರಿಸ್ಕಿ. ಬಟ್ ಫಂಡೆಡ್ ಅಕೌಂಟ್ಸ್ ಅಲ್ಲಿ ಟ್ರೇಡ್ ಮಾಡೋರು 1:500 ಅಥವಾ 1:200, 100 ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ಯಾಕಂದ್ರೆ ಎಲ್ಲಾ ಫಂಡೆಡ್ ಅಕೌಂಟ್ಸ್ ಅಲ್ಲೂ ನಿಮಗೆ 1:500 ಆಲ್ಮೋಸ್ಟ್ ಕೊಡ್ತಾರೆ. ಓಕೆನಾ. ಅದು ಬಿಟ್ರೆ ಕೆಲವೊಂದು ಫಂಡೆಡ್ ಅಕೌಂಟ್ಸ್ ಅಲ್ಲಿ 1:100 ಕೊಡ್ತಾರೆ. ಸೊ ನಿಮಗೆ ಯಾವ್ದು ಸೂಟೇಬಲ್ ಅನ್ಸುತ್ತೆ ಅದನ್ನ ನೀವು ಚೂಸ್ ಮಾಡಬಹುದು. ಚೂಸ್ ಮಾಡಿಲ್ಲ ಅಂತಂದ್ರು ಇವಾಗ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಏನ್ ಹೇಳಿದೀನಿ 1:500 ಅಷ್ಟು ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಸಾಕು. ಓಕೆನಾ. ಸ್ಟೆಪ್ 5 ನೋಡೋದಾದ್ರೆ ಲಾಗಿನ್ ಅಂಡ್ ಸ್ಟಾರ್ಟ್ ಟ್ರೇಡಿಂಗ್. 5ನೇ ಸ್ಟೆಪ್ ಅಲ್ಲಿ ನಾವು ಲಾಗಿನ್ ಮಾಡ್ಕೊಂಡು ಆಗಿದೆ, ಹಾಗೆ ನಾವು ಟ್ರೇಡಿಂಗ್ ನ ಸ್ಟಾರ್ಟ್ ಮಾಡಬೇಕು. ನಿಮಗೆ ಲಾಗಿನ್ ID ಮತ್ತೆ ಪಾಸ್ವರ್ಡ್ ಸರ್ವರ್
ಸಿಗುತ್ತೆ. ಓಕೆನಾ? ಅದಷ್ಟನ್ನ ನೀವೇನ್ ಮಾಡ್ಬೇಕು, MT5 ಅಲ್ಲಿ ಎಂಟರ್ ಮಾಡ್ದಂಗೆ ನಿಮ್ಮ ಟ್ರೇಡಿಂಗ್ ಅಕೌಂಟ್ ಅನ್ನೋದು ಅಲ್ಲಿ ವರ್ಚುವಲ್ ಅಂದ್ರೆ ಡೆಮೋ ಅಕೌಂಟ್ ಅನ್ನೋದು ನಿಮಗೆ ಕ್ರಿಯೇಟ್ ಆಯ್ತು. ಇಲ್ಲಿ ನೀವು ನೋಡೋದಾದ್ರೆ ಇಂಪಾರ್ಟೆಂಟ್ ರೂಲ್ಸ್ ನೋಡೋದಾದ್ರೆ, ಡೋಂಟ್ ಟ್ರೀಟ್ ಡೆಮೋ ಲೈಕ್ ಎ ಗೇಮ್. ಅಂದ್ರೆ ಡೆಮೋ ಟ್ರೇಡ್ಸ್ ಅಂತ ನೀವು ಇದನ್ನ ಗೇಮ್ ತರ, ಗ್ಯಾಮ್ಲಿಂಗ್ ತರ ಟ್ರೀಟ್ ಮಾಡಬೇಡಿ. ಒಂದು ಡಿಸಿಪ್ಲಿನ್ ಇಂದ ಪ್ರಾಪರ್ ಆಗಿ ಟ್ರೀಟ್ ಮಾಡಿ. ಟ್ರೇಡ್ ಸೀರಿಯಸ್ಲಿ, ಫಾಲೋ ಡಿಸಿಪ್ಲಿನ್. ನಾನು ಹೇಳ್ದಂಗೆ ಇದನ್ನ ಸೀರಿಯಸ್ ಆಗಿ ತಗೊಂಡು ದಿನಕ್ಕೆ ಒಂದು ಟ್ರೇಡ್ ಹಂಗೆ ಅನಲೈಸ್ ಮಾಡಿ ಪ್ಲೇಸ್ ಮಾಡ್ದ ಹೋಗಿ. ಅನಲೈಸ್ ಮಾಡಕ್ಕಿರೋ ಸ್ಟ್ರಾಟಜೀಸ್ ಆಗ್ಲಿ ಅಥವಾ ಇದನ್ನ ಎಂಟ್ರಿ ಕ್ರೈಟೀರಿಯಾಸ್ ಆಗ್ಲಿ, ಇದನ್ನ ಹೇಗೆ ನೀವು ತಗೊಂಡು ಹೋಗ್ಬೇಕು ಅಂತ ಮುಂದೆ ಬರುವಂತ ವಿಡಿಯೋಗಳಲ್ಲಿ ನಿಮಗೆ ಅರ್ಥ ಆಗುತ್ತೆ. ಸೊ ಇವಾಗಲೇ ಹೊಸೊಬ್ರು ಯಾರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್, ಡೋಂಟ್ ಟೇಕ್ ಬಿಗ್ ರಿಸ್ಕ್. ಡೆಮೋ ಅಕೌಂಟ್ಸ್ ಅಲ್ವಾ, ಹೋದ್ರೆ ಹೋಗ್ಲಿ, ನನಗೇನು ಇನ್ನೊಂದು ಅಕೌಂಟ್ ಓಪನ್ ಮಾಡ್ಕೋಬಹುದು ಅಂತ ನೀವು ಲಾಟ್ ಸೈಜ್ ಜಾಸ್ತಿ ಹಾಕೋದಾಗ್ಲಿ ಅಥವಾ ಇನ್ನೊಂದು ಲಿವರೇಜ್ ಏನೋ ಜಾಸ್ತಿ ತಗೊಳ್ಳೋದಾಗ್ಲಿ ಈ ತರ ಮಾಡಕ್ ಹೋಗ್ಬೇಡಿ. ಯಾಕಂತಂದ್ರೆ ಅದು ನಿಮಗೆ ಆ ಮೈಂಡ್ ಸೆಟ್ ಫಿಕ್ಸ್ ಆಗ್ಬಿಟ್ರೆ ಮತ್ತೆ ನೀವು ರಿಯಲ್ ಅಲ್ಲಿ ಬಂದ್ಬಿಟ್ರೆ ನಿಮಗೆ ಸಕ್ಸಸ್ ಅನ್ನೋದು ಆಗಕ್ಕಾಗಲ್ಲ. ಯಾಕಂದ್ರೆ ಅದೇ ಮೈಂಡ್ ಸೆಟ್ ಇರುತ್ತೆ, ಓ ಡೆಮೋದಲ್ಲಿ ಈ ತರ ಮಾಡಿದ್ದೆ, ರಿಯಲ್ ಅಲ್ಲೂ ಮಾಡೋಣ ಅಂತ. ಸೊ ನೀವು ಯಾವತ್ತು ಯೂಸ್ ಸ್ಮಾಲ್ ಲಾಟ್ ಸೈಜ್, ಪ್ರಾಕ್ಟೀಸ್ ರಿಸ್ಕ್ ಮ್ಯಾನೇಜ್ಮೆಂಟ್. ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಅಂತ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್, ಡೋಂಟ್ ರಶ್ ಟು ರಿಯಲ್ ಅಕೌಂಟ್. 2-3 ಟ್ರೇಡ್ ತಗೊಂಡು ನಿಮಗೆ TP ಕೊಡ್ತು ಅಂದಿದ ತಕ್ಷಣ ನೀವು ರಿಯಲ್ ಅಕೌಂಟಿಗೆ ಹೋಗ್ಬಾರ್ದು. ಯಾಕಂತಂದ್ರೆ ಪ್ರಾಕ್ಟೀಸ್ ಮಾಡೋದು ತುಂಬಾ ಇದೆ. ಅದು ನಿಮಗೆ ಫಾಸ್ಟ್ ಆಗ್ಬೇಕು. SL ಇಡೋದ್ ಹೆಂಗೆ, TP ಇಡೋದ್ ಹೆಂಗೆ, ಮತ್ತೆ ಯಾವ ತರ ಸೆಲ್ ಲಿಮಿಟ್ ಸೆಟ್ ಮಾಡ್ಬೇಕು, ಯಾವ ತರ ಬೈ ಲಿಮಿಟ್ ಸೆಟ್ ಮಾಡ್ಬೇಕು, ಇದನ್ನೆಲ್ಲ ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ಇನ್ ಡೀಟೇಲ್ ಆಗಿ ಹೇಳಿದೀನಿ. ಸೊ ಇದನ್ನೆಲ್ಲ ಪ್ರಾಕ್ಟೀಸ್ ಆದ್ಮೇಲೆ ಮಾತ್ರ ನೀವು ರಿಯಲ್ ಅಕೌಂಟ್ ಅಂದ್ರೆ ರಿಯಲ್ ಟ್ರೇಡಿಂಗಿಗೆ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕು. ಓಕೆನಾ? ಅದಕ್ಕಿಂತ ಮುಂಚೆ ಯಾರು ರಿಯಲ್ ಟ್ರೇಡಿಂಗ್ ಬಗ್ಗೆ ಕೇಳಲೂಬೇಡಿ, ಅದಕ್ಕೆ ಹೋಗ್ಲೂಬೇಡಿ. ಓಕೆನಾ? ಫಸ್ಟ್ ಬಿಕಮ್ ಕನ್ಸಿಸ್ಟೆಂಟ್. ಅಂದ್ರೆ ಕಂಟಿನ್ಯೂಸ್ ನೀವು ಒಂದು 20ರಿಂದ 40 ದಿನ ಈ ಡೆಮೋದಲ್ಲೇ ಪ್ರಾಕ್ಟೀಸ್ ಮಾಡಿ, ಡೈಲಿ ಟ್ರೇಡ್ಸ್ ನ ಅನಲೈಸ್ ಮಾಡಿ ಪ್ಲೇಸ್ ಮಾಡಿ ಆದಾಗ ನಿಮಗೆ ಆ ಸ್ಪೀಡ್ ಅನ್ನ ಸಿಕ್ಬಿಡುತ್ತೆ. ಓಕೆನಾ? ಬೇಗ ಎಂಟರ್ ಆಗೋದು. ಯಾಕಂದ್ರೆ ಇಲ್ಲಿ ಒಂದೊಂದು ಸೆಕೆಂಡ್ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು 1 ಸೆಕೆಂಡ್ ಲೇಟ್ ಆಯ್ತು ಅಂತಂದ್ರೆ ಟ್ರೇಡ್ ನಿಮ್ಮ ಪ್ರೈಸಿಗೆ ಬೈ ಮಾಡೋ ಬದಲು ಇನ್ನೊಂದು ಪ್ರೈಸಿಗೆ ಬೈ ಆಗಿರುತ್ತೆ. ಓಕೆನಾ? ಅದರಿಂದ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಅದೇ ತರ ನೀವು ಪ್ರಾಕ್ಟೀಸ್ ಮಾಡಕ್ಕೆ ಡೆಮೋ ಅಕೌಂಟ್ ಯೂಸ್ ಮಾಡಬೇಕು. ಪ್ರೋ ಟಿಪ್ ಹೇಳೋದಾದ್ರೆ, ಇದು ವೆರಿ ಇಂಪಾರ್ಟೆಂಟ್. ಟ್ರೇಡ್ ಡೆಮೋ ಲೈಕ್ ಎ ರಿಯಲ್ ಮನಿ. ನಾನು ಹೇಳ್ದಂಗೆ ರಿಯಲ್ ಮನಿ ತರನೇ ಡೆಮೋನ ಟ್ರೀಟ್ ಮಾಡಿ. ಸೇಮ್ ಸ್ಟ್ರಾಟಜಿ, ಸೇಮ್ ರಿಸ್ಕ್, ಸೇಮ್ ಡಿಸಿಪ್ಲಿನ್. ಯಾವತ್ತು ಒಂದೇ ಕಾನ್ಸೆಪ್ಟ್ ನ ಇಂಪ್ಲಿಮೆಂಟ್ ಮಾಡಿ, ಹಾಗೆ ಒಂದೇ ತರ ರಿಸ್ಕ್ ನ ತಗೊಳ್ಳಿ. ಅದೇ ತರ ಸೇಮ್ ಡಿಸಿಪ್ಲಿನ್. ಯಾವತ್ತು ನೀವು ಏನೇನ್ ಮಾಡ್ತೀರಾ ಅದನ್ನೇ ಫಾಲೋ ಮಾಡಿ. ಓಕೆನಾ? ಓನ್ಲಿ ದೆನ್ ಯು ವಿಲ್ ಇಂಪ್ರೂವ್. ಅಂದ್ರೆ ನೀವು ಅವಾಗ ಮಾತ್ರ ಇಂಪ್ರೂವ್ ಆಗಕ್ ಸಾಧ್ಯ. ಓಕೆನಾ? ನೆಕ್ಸ್ಟ್ ನೋಡಿದರೆ, ವೆನ್ ಟು ಮೂವ್ ಟು ರಿಯಲ್ ಅಕೌಂಟ್. ನೀವು ಯಾವಾಗ ರಿಯಲ್ ಅಕೌಂಟಿಗೆ ಹೋಗ್ಬೇಕು? ಮೂವ್ ಓನ್ಲಿ ವೆನ್ ಯು ಆರ್ ಕನ್ಸಿಸ್ಟೆಂಟ್ 2 or 4 weeks. ಇಲ್ಲಿ 2 or 4 weeks ಅಂತ ಹೇಳಿದ್ದಾರೆ, ಬಟ್ ನೀವು ಅದಕ್ಕಿಂತ ಜಾಸ್ತಿ ಟೈಮ್ ತಗೊಳ್ಳಿ. ಯಾಕಂದ್ರೆ ನಿಮ್ಗೆ ಏನು ಗೊತ್ತಿಲ್ಲದೆ ಇರೋದ್ರಿಂದ ಮಾರ್ಕೆಟ್ ಅಲ್ಲಿ ನೀವೇನ್ ಮಾಡ್ಬೇಕು, ಫಸ್ಟ್ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮುಂದೆ ಕೂರ ಕಲಿಬೇಕು. ಓಕೆನಾ? ಒಂದು ಫಿಕ್ಸ್ಡ್ ಟೈಮ್ ಅಲ್ಲಿ ಬಂದು ಕೂರ ಕಲಿಬೇಕು. ಆಗಿದ್ದಾಗ ಅದು ನಿಮಗೆ ಅದು ಪ್ರಾಕ್ಟೀಸ್ ಆಗಿ ನೀವು ಆ ಟೈಮ್ ಬಂದಂಗೆ ಓಕೆ ನೆನಪಾಗ್ಬಿಡ್ಬೇಕು, ನಾನು ಟ್ರೇಡಿಂಗ್ ಮಾಡ್ಬೇಕು, ನಾನು ಈ ಟೈಮಲ್ಲಿ ಕೂತ್ಕೋಬೇಕು ಅಂತ. ಮತ್ತೆ ಯಾವ್ಯಾವ್ದೋ ಟೈಮಲ್ಲಿ ಬಂದು ಕೂತ್ಕೋಬೇಡಿ. ನೀವು ಯಾವ ಟೈಮಲ್ಲಿ ಟ್ರೇಡ್ ಮಾಡಬೇಕು ಅನ್ನೋದು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೀನಿ. ಓಕೆನಾ? ನೆಕ್ಸ್ಟ್, ಯು ಫಾಲೋ ರೂಲ್ಸ್. ನಿಮ್ದೇ ಆದ ಒಂದು ಎಂಟ್ರಿ ರೂಲ್ಸ್ ಗಳು ಇರ್ತವೆ. ಈ ತರನೇ ನಾನು ಎಂಟ್ರಿ ತಗೋಬೇಕು, ಇಲ್ಲಿ ಬಂದ್ರೆ ಮಾತ್ರ ಎಂಟ್ರಿ ಆಗ್ಬೇಕು, ಇಲ್ಲಿಗೆ SL ಇಡಬೇಕು, ಇಲ್ಲಿಗೆ TP ಇಡಬೇಕು ಅಂತ. ಅದೆಲ್ಲ ನಿಮಗೆ ಮುಂದಿನ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್, ಯು ಕಂಟ್ರೋಲ್ ಎಮೋಷನ್ಸ್. ನೀವು ಯಾವತ್ತು ನಿಮಗೆ ಇನ್ನೊಂದು ಟ್ರೇಡ್ ಆಪರ್ಚುನಿಟಿ ಕಾಣಿಸ್ತಿರುತ್ತೆ, ಆದ್ರೂ ನಿಮ್ಮ ಎಮೋಷನ್ಸ್ ಅನ್ನೋದನ್ನ ನೀವು ಕಂಟ್ರೋಲ್ ಮಾಡಬೇಕು. ಯಾಕೆ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ, ನೀವು ಆ ಎಮೋಷನ್ಸ್ ನ ಕಂಟ್ರೋಲ್ ಮಾಡಲಿಲ್ಲ ಅಂತಂದ್ರೆ ನೀವು 100% ಲಾಸಸ್ ಅನ್ನೋದು ಮಾಡ್ಕೋತೀರಾ. ಯಾಕಂದ್ರೆ 1 ಟ್ರೇಡ್ ಲಾಸ್ ಆಯ್ತು, 2 ಟ್ರೇಡ್ ಲಾಸ್ ಆಯ್ತು, 3ನೇ ಟ್ರೇಡು ನೀವು ಮತ್ತೆ ಏನಾಯ್ತೀರಾ, ಲಿವರೇಜ್ ಯೂಸ್ ಮಾಡ್ಕೋತೀರಾ. ಲಿವರೇಜ್ ಯೂಸ್ ಮಾಡ್ಕೊಂಡು ಅಕೌಂಟ್ ನ ವಾಶ್ ಔಟ್ ಮಾಡ್ಕೋತೀರಾ. ನೆಕ್ಸ್ಟ್, ಡೆಮೋ ವರ್ಸಸ್ ರಿಯಾಲಿಟಿ ನೋಡೋದಾದ್ರೆ, ಡೆಮೋದಲ್ಲಿ ನಿಮಗೆ ನೋ ಎಮೋಷನ್ಸ್ ಅನ್ನೋದೇ ಇರಲ್ಲ. ಬಟ್ ರಿಯಲ್ ಅಲ್ಲಿ ಬಂದಾಗ ಎಮೋಷನಲ್ ಪ್ರೆಷರ್ ಇರುತ್ತೆ. ಹೇಗಾದ್ರೂ ನಾನು ಪಾಸ್ ಮಾಡ್ಬೇಕು. 100 ಅಕೌಂಟ್ಸ್ ಅಲ್ಲಿ ಮಾಡೋರಾದ್ರೆ ಹೇಗಾದ್ರೂ ಮಾಡಿ ಪಾಸ್ ಮಾಡ್ಬೇಕು ಅಂತ ಇರುತ್ತೆ. ಅದೇ ಲೈವ್ ಅಲ್ಲಿ ಮಾಡೋರಾದ್ರೆ ಹೆಂಗಾದ್ರೂ ಮಾಡಿ ನಾನು ಇವತ್ತಿಷ್ಟು ದುಡ್ಡು ಮಾಡ್ಕೋಬೇಕು ಅಂತ ಎಮೋಷನ್ಸ್ ಬರಕ್ ಸ್ಟಾರ್ಟ್ ಆಯ್ತದೆ. ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡ್ಬೇಕು ಅಂತಂದ್ರೆ ನೀವು ಸ್ಟಾರ್ಟಿಂಗ್ ಒಂದು ಡಿಸಿಪ್ಲಿನ್ ಸೆಟ್ ಮಾಡ್ಬೇಕು. ನೆಕ್ಸ್ಟ್, ನೋ ರಿಯಲ್ ಲಾಸ್. ಡೆಮೋದಲ್ಲಿ ನಿಮಗೆ ಏನೇ ಲಾಸ್ ಆದ್ರೂ ಅದು ರಿಯಲ್ ಆಗಿರಲ್ಲ. ಬಟ್ ರಿಯಲಿಗೆ ಹೋದಾಗ ರಿಯಲ್ ಮನಿ ರಿಸ್ಕ್, ಅಂದ್ರೆ ನೀವು ನಿಮ್ಮ ಮನಿನ ರಿಸ್ಕ್ ಮಾಡಿರ್ತೀರಾ. ಫಂಡೆಡ್ ಅಕೌಂಟ್ಸ್ ಅಲ್ಲಿ ಹೋದಾಗ ನೀವು ಜಾಸ್ತಿ ಏನ್ ರಿಸ್ಕ್ ಮಾಡಿರಲ್ಲ. 1500 ರೂಪೀಸ್ ಕೊಟ್ಟು ಒಂದು $5000 ಫಂಡೆಡ್ ಅಕೌಂಟ್ ಪರ್ಚೇಸ್ ಮಾಡ್ತೀರಾ. ಸೊ ನಿಮಗೆ ಹೋದ್ರು 5000 ಇರುತ್ತೆ. ಹಾಗಂತ ಅದು ಹೋಗ್ಲಿ ಅಂತ ತುಂಬಾ ರಿಸ್ಕ್ ಮಾಡಂಗಿಲ್ಲ. ಓಕೆನಾ? ಆದಷ್ಟು ಕಮ್ಮಿ ಲಾಟ್ ಸೈಜ್ ಇಟ್ಕೊಂಡು ಟ್ರೇಡ್ ಮಾಡಿ ಪ್ರಾಕ್ಟೀಸ್ ಮಾಡಿ.
ನಾನು ಹೇಳ್ದಂಗೆಲ್ಲ ಫಾಲೋ ಮಾಡ್ತೀರಾ ಅಂತಂದ್ರೆ ನಿಮಗೆ ನಿಜ ಹೇಳ್ತೀನಿ, ಈ 100 ಡೇಸ್ ಸೀರೀಸ್ ಕಂಪ್ಲೀಟ್ ಆಗೋಷ್ಟರಲ್ಲಿ, ಈ 100 ಡೇಸ್ ಸೀರೀಸ್ ಕಂಪ್ಲೀಟ್ ಆಗೋಷ್ಟರಲ್ಲಿ ನೀವು ಒಬ್ಬ ಪ್ರೊಫೆಷನಲ್ ಟ್ರೇಡರ್ ಅನ್ನೋದು ಆಗ್ತೀರಾ. ಓಕೆನಾ? ಡೆಮೋ ಅಕೌಂಟ್ ಅಲ್ಲಿ ಮೈಂಡ್ ಸೆಟ್ ಈಸಿ ಆಗಿರುತ್ತೆ. ಬಟ್ ಅದೇ ರಿಯಲ್ ಅಕೌಂಟಿಗೆ ಬಂದಾಗ ನಿಮ್ಮ ಮೈಂಡ್ ಸೆಟ್ ಅನ್ನೋದು ತುಂಬಾ ಹಾರ್ಡ್ ಅಂತಂದ್ರೆ ನಿಮಗೆ ಅದೇ ಏನು ಕಂಟ್ರೋಲ್ ಮಾಡಕ್ ಆಯ್ತಿರಲ್ಲ. ಹೆಂಗಾದ್ರೂ ಮಾಡಿ ಕಮ್ ಬ್ಯಾಕ್ ಆಗ್ಬೇಕು, ಅಥವಾ ನನ್ನ ಲಾಸಸ್ನೆಲ್ಲ ಮೇಕ್ ಮಾಡ್ಬೇಕು, ಅಥವಾ ನಾನು ಇಷ್ಟು ಕಳ್ಕೊಂಡೆ, ಇದನ್ನ ಹೇಗಾದ್ರೂ ಪಡ್ಕೋಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಸೊ ರಿಯಲ್ ಅಕೌಂಟಿಗೆ ಬಂದಾಗ ಇದು ತುಂಬಾ ಹಾರ್ಡ್ ಆಗಿ ನಮಗೆ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಯ್ತದೆ. ಸೊ ಅದರಿಂದ ಯಾವತ್ತು ಡೆಮೋದಲ್ಲಿ ಪ್ರಾಕ್ಟೀಸ್ ಮಾಡಿ. ಓಕೆನಾ? ಫೈನಲ್ ಅಂಡರ್ಸ್ಟ್ಯಾಂಡಿಂಗ್. ಇವತ್ತು ನಾವು ಏನೇನ್ ತಿಳ್ಕೊಂಡು ಅಂತಂದ್ರೆ, ಡೆಮೋ ಅಕೌಂಟ್ ಅಂದ್ರೆ ಇದೊಂದು ಟ್ರೈನಿಂಗ್ ಗ್ರೌಂಡ್ ಅಂತ ಗೊತ್ತಾಯ್ತು. ಹೆಲ್ಪ್ಸ್ ಯು ಟು ಅವಾಯ್ಡ್ ಬಿಗಿನರ್ ಮಿಸ್ಟೇಕ್ಸ್. ಅಂದ್ರೆ ನಿಮಗೆ ಬಿಗಿನರ್ಸ್ ಏನೇನ್ ಮಿಸ್ಟೇಕ್ಸ್ ಮಾಡ್ತಾರೆ ಅಂತ ಹೇಳಿದ್ದೆ ನಾನು. ಹಾಗೆ ಬಿಲ್ಡ್ಸ್ ಕಾನ್ಫಿಡೆನ್ಸ್ ಬಿಫೋರ್ ರಿಯಲ್ ಟ್ರೇಡಿಂಗ್ ಮಾಡೋಕ್ಕಿಂತ ಮುಂಚೆ ಡೆಮೋ ಟ್ರೇಡಿಂಗ್ ಮಾಡೋದ್ರಿಂದ ನಿಮಗೆ ಕಾನ್ಫಿಡೆನ್ಸ್ ಅನ್ನೋದು ಬೂಸ್ಟ್ ಆಗುತ್ತೆ. ಹಾಗೆ ನೀವೇನಾದ್ರೂ ಡೆಮೋ ಅಕೌಂಟ್ನ ಏನಾದ್ರು ಮಾಸ್ಟರ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನೀವು ರಿಯಲಿಗೆ ಹೋಗ್ಬೋದು ಅಂತ ಈ ವಿಡಿಯೋದಲ್ಲಿ ಗೊತ್ತಾಯಿತು. ಓಕೆನಾ? ನಾನು ಯಾವತ್ತೂ ಹೇಳಂಗೆ, ಐ ವಿಲ್ ಟೀಚ್ ಎವ್ರಿಥಿಂಗ್ ಫ್ರೀ, ಬಟ್ ಸಕ್ಸಸ್ ಡಿಪೆಂಡ್ಸ್ ಆನ್ ಯುವರ್ ಡಿಸಿಪ್ಲಿನ್. ನಿಮ್ಮ ಡಿಸಿಪ್ಲಿನು, ನಿಮ್ಮ ಡೆಡಿಕೇಶನು, ನಿಮ್ಮ ಹಾರ್ಡ್ ವರ್ಕ್ ಇದ್ರೆ ಇಲ್ಲಿ 100% ಸಕ್ಸಸ್ ಅನ್ನೋದು ಸಿಗುತ್ತೆ. ಸೊ ನಾನು ಏನೇನು ಹೇಳಿದ್ದೀನಿ ಅದನ್ನ ನೋಟ್ ಮಾಡ್ತಾ ಹೋಗಿ. ಈ ವಿಡಿಯೋ ಯಾಕೆ ಮಾಡಿದ್ದೀನಿ ಅಂತಂದ್ರೆ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳಕ್ಕೆ. ಪ್ರೀವಿಯಸ್ ವಿಡಿಯೋದಲ್ಲಿ ಅಕೌಂಟ್ ಓಪನ್ ಮಾಡೋದು, ಯಾವ ತರ ಎಂಟ್ರಿ ಮಾಡೋದು ಅಂತೆಲ್ಲ ಹೇಳಿದ್ದೀನಿ. ಇದು ಏನಕ್ಕೆ ಮಾಡಿದ್ದೀನಿ ಅಂದ್ರೆ, ಇದು ಯಾಕೆ ನೀವು ಡೆಮೋನೇ ಚೂಸ್ ಮಾಡಬೇಕು ಅನ್ನೋದಕ್ಕೆ ಆನ್ಸರ್ ಆಗಿ. ಓಕೆನಾ? ತುಂಬಾ ಜನ ಕೇಳ್ತಿದ್ರಿ ಡೆಮೋ ಅಕೌಂಟ್ ಅಲ್ಲಿ ಯಾಕೆ ಮಾಡ್ಬೇಕು, ರಿಯಲ್ ಅಲ್ಲಿ ಯಾಕೆ ಮಾಡಬಾರ್ದು ಅಂತ. ಸೊ ನೀವು ನನ್ನ ರೋಡ್ ಮ್ಯಾಪ್ ಚೆಕ್ ಮಾಡಿದ್ರು ನೋಡ್ಬೋದು. ಅಲ್ಲಿ ಪ್ರತಿಯೊಂದಕ್ಕೂ ನಾನು ಸೊಲ್ಯೂಷನ್ ಅನ್ನೋದು ಕೊಟ್ಟಿದ್ದೀನಿ. ಓಕೆನಾ? ನಿಮ್ಗೆ ಯಾವ್ದ್ರ ಬಗ್ಗೆ ಡೌಟ್ಸ್ ಬಂದ್ರು ಅದು ಯಾವುದೋ ಒಂದು ಕಾನ್ಸೆಪ್ಟ್ ಅಲ್ಲಿ ಕವರ್ ಆಗಿರುತ್ತೆ. ಸೊ ಯಾವ್ದ್ರ ಬಗ್ಗೆನೂ ಡೌಟ್ಸ್ ಬೇಡ, ಸಿಂಪಲ್ ಆಗಿ ತಗೋಗಿ. ಇವತ್ತು ಏನೇನು ಹೇಳಿದೀನಿ ಅಷ್ಟೇ ಸಾಕು. ಎಕ್ಸ್ಟ್ರಾ ಏನು ಥಿಂಕ್ ಮಾಡಕ್ ಹೋಗ್ಬೇಡಿ. ಮತ್ತೆ ನೋಟ್ಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾರು ಈ 100 ಡೇಸ್ ಸೀರೀಸ್ ಕಂಪ್ಲೀಟ್ ಮಾಡ್ತಾರೋ ಅವರಿಗೆ ಫಾರೆಕ್ಸ್ ಟ್ರೇಡರ್ ಕಮ್ಯುನಿಟಿ ಕಡೆಯಿಂದ ನಿಮಗೆ ಟ್ರೇಡರ್ ಸರ್ಟಿಫಿಕೇಟ್ ಅನ್ನೋದು ಸಿಗುತ್ತೆ. ಯಾಕಂತಂದ್ರೆ ನೀವು 100 ಡೇಸ್ ಕಂಪ್ಲೀಟ್ ಮಾಡಿ ನೋಟ್ಸ್ ಮೇಕ್ ಮಾಡಿ ನನಗೆ ಕಳ್ಸಿದೀರಾ ಅಂತಂದ್ರೆ ನೀವು ಒಬ್ಬ ಪ್ರೊಫೆಷನಲ್ ಟ್ರೇಡರ್ ಅಂತ ಅರ್ಥ. ಓಕೆನಾ? ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರು ಟ್ರೇಡಿಂಗ್ ಕಲಿಬೇಕು ಅಂತಿದ್ದಾರೋ ಅವರಿಗೆ ನನ್ನ ಪ್ಲೇ ಲಿಸ್ಟು ನಾನು ನನ್ನ ಚಾನಲ್ ಅಲ್ಲಿ ಹಾಕಿರ್ತೀನಿ. ಇಲ್ಲ ಅಂತಂದ್ರೆ ಕೋರ್ಸ್ ಅಂತ ಒಂದು ಸೆಕ್ಷನ್ ಇದೆ, ಅಲ್ಲಿ ಹೋಗಿ ನೀವು ನೋಡ್ಬೋದು. A to Z ಫ್ರಮ್ ಸ್ಕ್ರಾಚ್ ಇಂದಾನೆ ಒಂದೊಂದೇ ವಿಡಿಯೋ ಆಗಿ ನೋಡ್ತಾ ಬನ್ನಿ. ಹಾಗೆ ಕಲೀರಿ. ಓಕೆ, ಇವತ್ತಿನ ಕಾನ್ಸೆಪ್ಟ್ ಇಷ್ಟೇನೆ. ಥ್ಯಾಂಕ್ ಯು.